ಇದನ್ನ ಇನ್ನೊಂದು ರೀತಿ ಒಳಗೆ ಮಾಡ್ಬೋದು ನೀವು. ಇಲ್ಲಿ 4 ಮೂರ್ಲೆ 12, 1 ವರ್ಷಕ್ಕೆ 4 ರೂಪಾಯಿ ಆಯ್ತು, 3 ವರ್ಷಕ್ಕೆ ಎಷ್ಟಾಯ್ತು ಬಡ್ಡಿ 12 ಆಯ್ತು. ಅದ್ರಾಗ ಈ 100 ಕೂಡಿಸಿದ್ರೆ 112 ಮತ್ತಾಯ್ತು. ನೋಡ್ರಿ ಹಿಂಗೂ ಮಾಡ್ಬೋದು, ಬಾಯಿಲೇನೆ ಮಾಡ್ಬೋದು ನೀವು. 3 ವರ್ಷ 100ಕ್ಕೆ 4 ರೂಪಾಯಿ, 3 ವರ್ಷಕ್ಕೆ ಎಷ್ಟಾಯ್ತು 12 ಆಯ್ತು. 100ರಾಗ 12 ಕೂಡಿಸಿದ್ರೆ ಏನಾಯ್ತು 112. 112 ಮೊತ್ತ ಇದ್ದಾಗ 100 ರೂಪಾಯಿ ಅಸಲು ಇರ್ತಾವ. ಅತಿ ಶಾರ್ಟ್ ಮೆಥಡ್ ಇದು ನೋಡ್ರಿ. 100 ಅಸಲು ಅಂತ ತಿಳ್ಕೊರಿ. 4 ಮೂರ್ಲೆ 12, 100ರೊಳಗೆ 12 ಕೂಡಿಸ್ರಿ 112 ಆಯ್ತು. 112 ಮೊತ್ತ ಇದ್ದಾಗ 100 ಅಸಲು ಇರ್ತದ. 392 ಮೊತ್ತ ಇದ್ದಾಗ ಸರಳ ಮೆಥಡ್ ಇದು ನೋಡ್ರಿ. ಅಸಲು 100 ಅಂತ ತಿಳ್ಕೊರಿ. 4 ಮೂರ್ಲೆ 12 ಆಯ್ತು. 100ರಾಗ 12 ಕೂಡಿಸ್ರಿ 112 ಮೊತ್ತಿತ್ತು ಅಂದ್ರೆ 100 ರೂಪಾಯಿ ಅಸಲು ಇರ್ತದೆ. 392ಕ್ಕೆ ಎಷ್ಟು ಇರ್ತದೆ? 392 ಗುಂಡ್ಲೆ 100 ಸರಾಸವಾಗಲಿ 112. ನೋಡ್ರಿ 4 2 8, 4 2 8, 4 8 32, 4 25. ನೋಡ್ರಿ 4 7 28, 4 9 36, 4 9 36, 4 8 32. ನೋಡಿ 7 1 7 1 7 4 25 4 100 ಅಂದ್ರೆ 350 ರೂಪಾಯಿ ಅಸಲ. ಆದ್ದರಿಂದ ಅಸಲು ಬರೋಬ್ಬರಿ 350 ರೂಪಾಯಿ. ನೋಡ್ರಿ ನೀವು ಹಿಂಗೆ ಮೊತ್ತ ಕೊಟ್ಟಾಗ ಹಿಂಗೂ ಮಾಡ್ಬೋದು. ಸರಳ ರೀತಿ ಒಳಗೆ 3 4 12 ಆಯ್ತು. 3 ವರ್ಷಕ್ಕೆ 12 ರೂಪಾಯಿ ಬಡ್ಡಿ ಆಯ್ತು. ಈ 100ರೊಳಗೆ 12 ರೂಪಾಯಿ ಬಡ್ಡಿ ಕೊಡ್ಸಿದ್ರೆ 112 ರೂಪಾಯಿ ಆಯ್ತು. ಮೊತ್ತ 112 ಮೊತ್ತ ಇದ್ದಾಗ 100 ಅಸಲು ಇರ್ತದ. ಇದು ಅಸಲು 100 ಅಂತ ತಿಳ್ಕೊರಿ. 392ಕ್ಕೆ ಎಷ್ಟು ಅಸಲು ಇರ್ತದೆ? ಯಾವುದೇ ಒಂದು ಲೆಕ್ಕಗಳನ್ನ ಸರಳ ರೀತಿ ಒಳಗೂ ಮಾಡ್ಲಿಕ್ಕೆ ಕಲಿಸ್ತಿರ್ತಾನೆ. ಇದೊಂದು ಬಡ್ಡಿ ಪ್ರಕಾರ ಹೋಗೋದು ನೋಡಿ. ಅವಧಿ ಬರೋಬ್ಬರಿ ಇದನ್ನ ರೀತಿ ಪ್ರಕಾರ ಹೋಗೋಣ. ಅವಧಿ ಬರೋಬ್ಬರಿ 5 ವರ್ಷ. ಆಮೇಲೆ ದರ ಬರೋಬ್ಬರಿ 9 18 ಒಂದು 19.2 ನೋಡ್ರಿ. ದರ 9 18 19.2. ಮೊತ್ತ ಬರೋಬ್ಬರಿ 1416 ರೂಪಾಯಿ. ಅಸಲು ಬರೋಬ್ಬರಿ ಎಷ್ಟು? ಈಗ ನೋಡಿ ಅಸಲು ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ ಮೊತ್ತ ಸರ್ವಾಸ ಬಾಗಿಲೆ 100 ಪ್ಲಸ್ ಅವಧಿ ಗುಂಡ್ಲೆ ದರ. ನೋಡಿ ಇದನ್ನು ತಿಳ್ಕೊಬೇಕು ನೀವು. ನೂರು ಗುಂಡ್ಲೆ 1 ಗುಂಡ್ಲೆ ಮೊತ್ತ. ಓಕೆ, ಈಗ ನೋಡಿ 100 ಗುಂಡ್ಲೆ, ಯಾಕಂದ್ರೆ ಇನ್ನೊಂದು ಸ್ಟೆಪ್ ತಗೋಬೇಕಾಗ್ತದೆ ಇಲ್ಲಿ ಅಂತ. 100 ಗುಂಡ್ಲೆ ಮೊತ್ತ ಎಷ್ಟದ? 1416 ಡಿವೈಡೆಡ್ ಬೈ 100 ಪ್ಲಸ್ ಎಷ್ಟದ ಅವಧಿ 5 ಅದ ಗುಂಡ್ಲೆ 19.2. 19.2 ನೋಡಿ 19 95. ಇದನ್ನು ಕೂಡಿಸ್ಕೋಬೇಕು. 100 ಗುಂಡ್ಲೆ 1416 19 95. 100 ಪ್ಲಸ್ 95 2 95 ನೋಡ್ರಿ, ಭಾಳ ಇಂಪಾರ್ಟೆಂಟ್ ಅದ ಇದು.
ಅಂದರೆ 2 4 2 7 47 ಪೂರ್ಣಾಂಕ ನೋಡಿ 100 ಗುಂಡ್ಲೆ 1416 ಸರ್ವಸ್ ಬಾಗ್ಲೆ ಇದು ನೋಡಿ 147 2 4 8 147 ಪೂರ್ಣಾಂಕ 12 ಬರೋಬರಿ 2 7 14 1 15 ಕೆಲ ಬಂತು 1 2 4 8 1 9 2 1 2 295 2 ಅಂಶ ಆಯ್ತು ನೋಡು. ಇದನ್ನ ಏನು ಮಾಡ್ಬೇಕಿಲ್ಲೇ ಇಲ್ಲಿ ಪ್ಲಸ್ ಮಾಡಿರ್ಲ ಇದನ್ನು ಪ್ಲಸ್ ಮಾಡಿದ್ದು ಇನ್ನೊಂದು ಸ್ವಲ್ಪ ತಿಳಿಸ್ಲಿ ಅಂತ ಸರಿಯಾಗಿ ನಿಮಗೆ, ಯಾಕಂದ್ರೆ ಆಯ್ತಾ ಈ ಜಾಗ ನೋಡ್ರಿಲ್ಲ ನಾ ತಿಳಿಸ್ತಾನೆ.